ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಭಾನುವಾರ, ಜೊತೆಗೆ ರಥಸಪ್ತಮಿ ಕೂಡ ಇದೆ. ಹಾಗಾದ್ರೆ ಈ ರಥಸಪ್ತಮಿಯ ಮಹತ್ವವೇನು, ಇದರ ಹಿನ್ನೆಲೆ ಏನು, ಇವತ್ತು ದ್ವಾದಶ ರಾಶಿಗಳ ಫಲಾಫಲ ಹೇಗಿದೆ, ಎಲ್ಲವನ್ನ ತಿಳಿತಾ ಹೋಗೋಣ. ಮೊದಲಿಗೆ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂಥ ಶ್ರೀಕಂಠ ಶಾಸ್ತ್ರಿಗಳಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಭಾನುವಾರ ಮುಖ್ಯವಾಗಿ ರಥಸಪ್ತಮಿ ಇದೆ. ಈ ರಥಸಪ್ತಮಿಯ ಹಿನ್ನೆಲೆ ಮತ್ತು ಮಹತ್ವವನ್ನು ತಿಳಿಸ್ಕೊಡೋದಾದ್ರೆ? ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕರ್ತುಶ್ಚೇಜತಾಂ ಭರತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಜಾನೇಕಧಾ ಯಶರಿತೌ ವಾಚನ್ನ ಸದ್ದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ವಿಶೇಷ ಮಹತ್ವವನ್ನು ತಿಳಿಯುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಭಾನುವಾರವಾಗಿರ್ತಕ್ಕಂಥದ್ದು. ಸಪ್ತಮಿ ತಿಥಿ, ರೇವತಿ ನಕ್ಷತ್ರ ಈ ದಿವಸ. ಈ ದಿವಸವನ್ನು ರಥಸಪ್ತಮಿ ಅಂತ ಕರೆಯಲಾಗುತ್ತೆ. ರಥಸಪ್ತಮಿ, ರಥ ಸಪ್ತಮಿ. ಸಪ್ತಮಿ ಸೂರ್ಯನ ತಿಥಿ, ಸೂರ್ಯನಿಗೆ ಇಷ್ಟವಾದ ತಿಥಿ. ಈ ತಿಥಿಯಲ್ಲಿ ನಾವು ಹೇಗೆ ಭಾದ್ರಪದ ತೃತೀಯ ಬಂದರೆ ಗೌರಿ ಪೂಜೆ ಮಾಡ್ತೀವಿ, ಚೌತಿ ಬಂದರೆ ವಿನಾಯಕ ಚೌತಿ ಮಾಡ್ತೀವಿ, ಷಷ್ಠಿ ಬಂದರೆ ಸುಬ್ರಹ್ಮಣ್ಯನ ಆರಾಧನೆ ಮಾಡ್ತೀವಿ, ಪಂಚಮಿಯಲ್ಲಿ ನಾಗ ಆರಾಧನೆ ಮಾಡ್ತೀವಿ, ಹೀಗಿದೆಯಲ್ಲ, ಹೀಗೆ ಸಪ್ತಮಿಯಲ್ಲಿ ಸೂರ್ಯಾರಾಧನೆ ಮಾಡ್ತಕ್ಕಂಥದ್ದು ಇದೆ. ಸಪ್ತಮಿ ಸೂರ್ಯನಿಗೆ ಬಹಳ ವಿಶೇಷವಾದ ತಿಥಿ. ಇನ್ನು ರಥ ಸೇರ್ಕೊಂಡ್ಬಿಟ್ಟಿದೆ ಸಪ್ತಮಿಗೆ. ಏನಪ್ಪ ಈ ರಥ ಅಂತಂದರೆ ತುಂಬ ವಿಶೇಷವಾದ ಅರ್ಥವನ್ನು ಹೊಂದಿದೆ ಆ ರಥ. ಮೊದಲನೇದಾಗಿ ರಥ, ಸೂರ್ಯ ಏಕಚಕ್ರ ರಥವಾಹಕ ಅಂತ ಅವನಿಗೆ ಹೆಸರು. ಒಂದು ಚಕ್ರ ಅಂತೆ ಅವನ ರಥಕ್ಕೆ ಇರ್ತಕ್ಕಂಥದ್ದು. ಈ ರಥಸಪ್ತಮಿಯನ್ನು ಮೊದಲು ಅರ್ಥ ಮಾಡ್ಕೊಂಡ್ಬಿಡೋಣ, ಆಮೇಲೆ ಆ ತತ್ವಕ್ಕೆ ಬರೋಣ ನಾವು. ಈ ರಥಸಪ್ತಮಿ ಏನು, ಈ ರಥದ ವಿಶೇಷತೆ ಅಂದರೆ, ಈ ದಿವಸ ಉತ್ತರಾಯಣ ಪ್ರಾರಂಭವಾಯ್ತಲ್ಲ ಮೊನ್ನೆ, ಉತ್ತರದ ದಿಕ್ಕಿಗೆ ಬಂದು ನಿಂತಿರ್ತಕ್ಕಂಥ ಸೂರ್ಯನ ಪಥ ಈ ಹೊತ್ತಿನಿಂದ, ರಥಸಪ್ತಮಿಯಿಂದ ಆ ರಥ ಚಾಲನೆಯಾಗತ್ತೆ. ಉತ್ತರ ದಿಕ್ಕಿನ ಕಡೆ ಇನ್ನು ದಕ್ಷಿಣಾಯನದ ಕಡೆಗೆ, ಇನ್ನು ಆ ಭಾಗಕ್ಕೆ ಸೂರ್ಯನ ಸಂಚಾರ ಪ್ರಾರಂಭವಾಗುತ್ತೆ. ಆ ಸಂಚಾರ ಪ್ರಾರಂಭವಾಗುವ ದಿನ ಈ ದಿವಸ. ವಿಶ್ವದ ಬಂದ, ನಿಂತ, ಕೂತ ಭಗವಂತನ ಆರಾಧನೆ ನೋಡಿ ದಕ್ಷಿಣಾಯನದಿಂದ ಗಮನಿಸ್ಕೊಂಡು ಬಂದರೆ, ಅವರು ಆಗ ಮಲ್ಕೊಂಡಿದ್ದರು. ಆ ಉತ್ಥಾನ ದ್ವಾದಶಿಯಲ್ಲಿ ಭಗವಂತ ಎದ್ದ. ಆಮೇಲೆ ಅವನ ಸ್ನಾನ ಇತ್ಯಾದಿಗಳೆಲ್ಲ ನೆರವೇರಿತು. ಈಗ ಅವನ ರಥ ಈಗ ಕಾರ್ಯಶೀಲನಾಗಬೇಕಲ್ವ, ಹೀಗಾಗಿ ರಥದ ಮೇಲೆ ಕೂತು ಮಕರ ಸಂಕ್ರಾಂತಿ ಉತ್ತರದ ಕಡೆಗೆ ಪ್ರಯಾಣ ಆಯಿತು. ಉತ್ತರದ ಕಡೆಗೆ ಬಂದು ನಿಂತು ಉತ್ತರದ ಮುಖ ಮಾಡಿದ್ರು. ಈಗ ಪ್ರಯಾಣ ಪ್ರಾರಂಭವಾಗ್ತಾ ಇದೆ ಅಂತ ಸಪ್ತಮಿ ತಿಥಿಯನ್ನು ಆಯ್ಕೆ ಮಾಡಿಕೊಂಡಿದ್ದಾನೆ, ಅವನ ಸಂಚಾರವನ್ನು ಪ್ರಾರಂಭ ಮಾಡಲಿಕ್ಕೆ ಅನ್ನೋದನ್ನು ಹೇಳ್ತಾ ಇದೆ ಈ ರಥಸಪ್ತಮಿ. ಈ ದಿವಸ ನಾವು ಸೂರ್ಯನ ಪ್ರಾರ್ಥನೆಯನ್ನು ಮಾಡುವ ಮುನ್ನವೇ ಸ್ನಾನದಲ್ಲೇ ಶುರುವಾಗುತ್ತೆ. ಎಕ್ಕೆಯ ಪತ್ರಗಳನ್ನು ತೆಗೆದುಕೊಂಡು ಬಂದು ಅದನ್ನು ಶರೀರದ ಭಾಗಗಳಲ್ಲಿ ಇಟ್ಕೊಂಡು ಅದರ ಸಹಿತವಾಗಿ, ಎಕ್ಕೆ ಎಲೆಯ ಸಹಿತವಾಗಿ ನಾವು ಸ್ನಾನವನ್ನು ಮಾಡಬೇಕು. ಆ ತನ್ಮೂಲಕ ಎಕ್ಕೆಗೂ ಸೂರ್ಯನಿಗೂ ಒಂದು ನಂಟಿದೆ ಅಲ್ವಾ. ಅರ್ಕ ಪುಷ್ಪ, ಆ ವೃಕ್ಷವನ್ನು ಪ್ರಾರ್ಥನೆ ಮಾಡಿದರೆ ಸೂರ್ಯನ ಪ್ರಾರ್ಥನೆಯಾಗುತ್ತೆ. ಸೂರ್ಯ ನಮಗೆ ಕಾಣ್ತಾ ಇರ್ತಾನೆ, ಸರಿ, ಅವ್ರು ಪೂಜೆ ಮಾಡೋದು ಹೇಗೆ? ಎಕ್ಕೆಗೆ ಪೂಜೆ ಮಾಡಿದ್ರೆ ಸೂರ್ಯನಿಗೆ ಪೂಜೆ ಮಾಡಿದ ಹಾಗೆ, ಗಣಪತಿಗೆ ಪೂಜೆ ಮಾಡಿದ ಹಾಗೆ. ಗಣಪತಿಗೂ ಸೂರ್ಯನಿಗೂ ಅವಿನಾಭಾವ ಸಂಬಂಧ ಇದೆ. ಇರಲಿ, ಅದನ್ನೆಲ್ಲ ಮತ್ತೊಂದು ದಿವಸ ಯಾವತ್ತಾದ್ರೂ ಸಂದರ್ಭ ಬಂದಾಗ ಮಾತಾಡೋಣ. ಹೀಗಾಗಿ ಎಕ್ಕೆಯ ಗಿಡಕ್ಕೆ ಈ ದಿವಸ ಪೂಜೆ ಮಾಡಿದ್ರೆ ಸೂರ್ಯನಿಗೆ ಪೂಜೆ ಮಾಡಿದ ಹಾಗೆ ಆಗುತ್ತೆ. ಆ ಎಲೆಗಳು ನಾವು ಧಾರಣೆ ಮಾಡಿ, ಅಂದರೆ ಶಿರದ ಮೇಲೆ, ಭುಜದ ಮೇಲೆ, ಎದೆ ಮೇಲೆ, ಹೀಗೆಲ್ಲ ಆ ಪತ್ರಗಳನ್ನು ಇಟ್ಟುಕೊಂಡು ನೀರನ್ನು ನಾವು ಸ್ನಾನ ಮಾಡಬೇಕು. ತನ್ಮೂಲಕ ಆರೋಗ್ಯ ವೃದ್ಧಿಯಾಗುತ್ತೆ. ಅದಕ್ಕೆ ಉಷ್ಣ ಶಕ್ತಿ ಇದೆ ಆ ಎಲೆಗೆ. ಈಗ ಶೀತದಿಂದ ನಾವು ಹೊರಗೆ ಬರಬೇಕಾಗಿದೆ, ಒಂದು ಪ್ರಾರಂಭದಲ್ಲಿ ಒಂದು ಉಷ್ಣ ಪುಟ್ಟ ಶಾಖ ನಮಗೆ ಬೇಕಲ್ಲ, ಅದನ್ನು ಸೂಚಿಸ್ತಾ ಇದೆ ಈ ಒಂದು ರಥಸಪ್ತಮಿ ಆಚರಣೆ. ಮತ್ತು ಅಷ್ಟೇ ಅಲ್ಲ, ಅದು ಆಯುರ್ವೇದದಲ್ಲೂ ಆ ಎಕ್ಕೆಗೆ ಬಹಳ ಮಹತ್ವ ಇದೆ. ಅದರ ಬೇರು, ಅದರ ಕಾಂಡ, ಇವುಗಳಿಗೆಲ್ಲ ಮಹತ್ವ ಇದೆ. ಕಾರಣ ನಮ್ಮ ಶೀತ, ವಾತ ಇವುಗಳನ್ನು ಬಿಡಿಸುತ್ತದು ಅನ್ನೋದು ಬಹಳ ಮುಖ್ಯವಾದದ್ದು. ಹೀಗಾಗಿ ಅದರ ಮೂಲಕ ಸ್ನಾನ ಮಾಡಿದ್ರೆ ಮುಖ್ಯವಾಗಿ ಆರೋಗ್ಯವೇ ಇಲ್ಲಿ ಪ್ರಧಾನವಾಗಿ. ಸೂರ್ಯನ ಎಲ್ಲ ಆಚರಣೆಗಳಲ್ಲೂ ಆರೋಗ್ಯ ಅಡಕವಾಗಿದೆ. ಸೂರ್ಯನೂ ಆರೋಗ್ಯಂ ಭಾಸ್ಕರಾದ ಇಚ್ಛೇತ್ ಅಂತಲೇ ಹೇಳ್ತಕ್ಕಂಥದ್ದು. ಆರೋಗ್ಯ ಬೇಕು ಅಂದರೆ ಸೂರ್ಯನನ್ನು ಪ್ರಾರ್ಥನೆ ಮಾಡಿ ಅಂತ. ಹೀಗಾಗಿ ಸೂರ್ಯ ಸಂಬಂಧಿ ಮಾಡುವ ಎಲ್ಲ ಆಚರಣೆಗಳು
ಆರೋಗ್ಯವನ್ನೇ ಪ್ರತಿನಿಧಿಸುತ್ತೆ. ಆರೋಗ್ಯ ಬಹಳ ಮುಖ್ಯ ಮನುಷ್ಯನಿಗೆ. ಪ್ರಾರಂಭದಿಂದ ನಾವು ಗಮನಿಸ್ತೀವಲ್ಲ, ಮಗು ಹುಟ್ಟಿದ ಕೂಡಲೇ ಅದಕ್ಕೆ ನಿಷ್ಕ್ರಮಣ ಅಂತ ಒಂದು ಸಂಸ್ಕಾರವನ್ನು ಮಾಡಬೇಕು ಅಂತಿದೆ. ನಾಮಕರಣ ಆದ ನಂತರದಲ್ಲಿ, ಜಾತಕರ್ಮ, ನಾಮಕರಣ ಇತ್ಯಾದಿ ಮುಗಿದ ನಂತರದಲ್ಲಿ ನಿಷ್ಕ್ರಮಣ ಅಂತ ಒಂದು ಸಂಸ್ಕಾರ ಇದೆ. ಈಗೆಲ್ಲ ಪ್ರಧಾನವಾದದ್ದು ಯಾವ್ಯಾವುದೋ ಅದನ್ನು ಮಾಡ್ಕೊಳ್ತೀವಿ, ಇದನ್ನೆಲ್ಲ ಬಿಟ್ಟೇ ಹೋಗಿಬಿಟ್ಟಿದೆ. ನಿಷ್ಕ್ರಮಣ ಏನಪ್ಪ ಅಂದರೆ, ಮಗು ಹುಟ್ಟಿದ ಮೇಲೆ ಹೊಸ್ತಿಲನ್ನು ದಾಟುತ್ತಲ್ಲ, ಅದು ದಾಟಿ ಪ್ರಪಂಚಕ್ಕೆ ಪರಿಚಯವಾಗುತ್ತೆ ಮಗು, ಅದನ್ನೇ ನಿಷ್ಕ್ರಮಣ ಅಂತ ಕರೀತಕ್ಕಂಥದ್ದು. ಅಲ್ಲಿ ಇರ್ತಕ್ಕಂಥ ಸಾರ ಏನು ಅಂತಂದರೆ, ಸೂರ್ಯನ ಕಿರಣಗಳು ಮಗುವಿನ ಶರೀರಕ್ಕೆ ಬೀಳುತ್ತೆ. ಮೊದಲ ಸೂರ್ಯನ ಕಿರಣಗಳು ಅಲ್ಲಿಂದ ಶುರುವಾಗುತ್ತೆ. ನಮ್ಮ ದೇಹದ ಸಂಸ್ಕಾರ ಸೂರ್ಯನ ಕಿರಣಗಳು ಬಿದ್ದಾಗ ಮಗುವಿಗೆ ಆರೋಗ್ಯ ಸಮೃದ್ಧವಾಗಿ ಸೂರ್ಯನ ಕೃಪೆಯಿಂದ ಉಂಟಾಗಲಿ. ಶರೀರಂ ಶರೀರಂ ಮೇ ವಿಚರ್ಷಣಂ ಅಂತ ಮಂತ್ರದಲ್ಲಿ ಬರುತ್ತಲ್ಲ, ಶರೀರ ಹೇಗಿರಬೇಕು ಅಂದರೆ ಉಕ್ಕಿನ ಹಾಗಿರಬೇಕು, ಯಾವುದಕ್ಕೂ ಜಗ್ಗದೆ ಬಗ್ಗದೆ, ಗಾಳಿ ಮಳೆ ಬಿಸಿಲು ಇವುಗಳಿಗೆ ಅಯ್ಯೋ ಚಳಿ ಆಯ್ತಪ್ಪ, ಅಯ್ಯೋ ಮಳೆ, ಅಯ್ಯೋ ಬಿಸಿಲು ಅಂತ ಶರೀರ ನಲಗಬಾರ್ದು. ಯಾವುದೊಂದಕ್ಕೂ ಸರಿ ಅಂಥ ದೃಢಕಾಯ ಅಂತೀವಲ್ಲ, ಆ ಕಾಯವನ್ನು ಆ ಭಗವಂತ ಸೂರ್ಯನಾರಾಯಣ ತಂದು ಕೊಡಲಿ ಅಂತ ಹೇಳಿ ಮಗುವಿಗೆ ನಿಷ್ಕ್ರಮಣ ಆ ಸಂಸ್ಕಾರವನ್ನು ಮಾಡ್ತಾರೆ. ಅಲ್ಲಿ ಏನು ಪ್ರಖರವಾದ ಮತ್ತು ಆರೋಗ್ಯಪ್ರದವಾದ ಕಿರಣಗಳು, ಈಗ ನೀವು ಬಿಸಿಲಿಗೆ ಬಂದರೆ ಗೊತ್ತಾಗುತ್ತೆ. ಈ ಕಾಲದಲ್ಲಿ ನಾವು ನೋಡ್ತಾ ಇದ್ದೀವಲ್ಲ, ಈಗ ಹೇಗಿದೆಯಪ್ಪ ಅಂತಂದರೆ, ಬೆಳಗ್ಗೆ 7 ಗಂಟೆಗೆ ಬಂದರೆ ಸೂರ್ಯನ ಆ ಕಿರಣಗಳು ಒಂದು ರೀತಿ ಹಿತವಾಗಿರುತ್ತೆ. ನಿಂತ್ಕೊಳ್ಳೋಣ ಸ್ವಲ್ಪ ಹೊತ್ತು ಅಂತ ಅನಿಸುತ್ತಲ್ವ ಸೂರ್ಯನ ಶಾಖಕ್ಕೆ. ಅಂತಹ ಕಿರಣಗಳು ಮಗುವಿಗೆ ಬೀಳಬೇಕು. ಅದನ್ನು ನಿಷ್ಕ್ರಮಣ, ಅಲ್ಲಿಂದ ಪ್ರಾರಂಭವಾಗುತ್ತೆ ಸೂರ್ಯನಿಗೂ ನಮಗೂ ಸಂಬಂಧ. ಆ ನಂತರದಲ್ಲಿ ನಮ್ಮ ದಿನಚರಿ, ನಾವು ಸಂಪೂರ್ಣ ನಮ್ಮ ಎಲ್ಲ ಯೌವನದ ಯಾವ ಪಾಕ ಇದೆ ಅಂದರೆ ಶಕ್ತಿಯ ಪಾಕ ಇದೆ, ಅದನ್ನೆಲ್ಲ ನಾವು ವಿನಿಯೋಗ ಮಾಡೋದು ಹಗಲಿನಲ್ಲೇ. ಸೂರ್ಯ ಪ್ರಖರವಾಗಿ ಹೊಳಿತಾ ಇದ್ದಾಗ ನಮ್ಮ ಎಲ್ಲ ಬುದ್ಧಿಶಕ್ತಿ ತುಂಬ ಎನರ್ಜಿ ಚೆನ್ನಾಗಿರುತ್ತೆ. ಆಗ ನಾವು ಚೆನ್ನಾಗಿ ಕೆಲಸ ಮಾಡ್ತೀವಿ. ಆಹಾರವೂ ಅಷ್ಟೇ, ತುಂಬ ತೆಗೆದುಕೊಳ್ತಕ್ಕಂಥ ಆಹಾರ ಜೀರ್ಣವಾಗೋದು ಯಾವಾಗಪ್ಪ ಅಂದರೆ ಮಧ್ಯಾಹ್ನದ ಕಾಲದಲ್ಲೇ. ಹಾಗಾಗಿ ಬೆಳಗ್ಗೆ ನೀವು ಹೆವಿ ಫುಡ್ ತೊಗೊಳ್ಳಿ ಅಂತ ಹೇಳ್ತಾರಲ್ವ ವೈದ್ಯರು. ನಮ್ಮಲ್ಲಿರೋದೇ ಹಾಗೆ. ಬೆಳಗ್ಗೆ ಎದ್ದು ಎಲ್ಲ ಭಗವಂತನ ಪ್ರಾರ್ಥನೆ ಇತ್ಯಾದಿ ಮಾಡಿ ಸಮೃದ್ಧವಾದ ಭೋಜನ, ಷಡ್ರಸೋಪೇತವಾದ ಆಹಾರ ತಗೋಬೇಕು. ಆಗ ನಮಗೆ ಚೆನ್ನಾಗಿ ಅರಗತ್ತೆ. ಕಾರಣ ಏನಪ್ಪ ಅಂದರೆ ಸೂರ್ಯನ ಬೆಳಕು ಎಲ್ಲ ಕಡೆ ಹರಡಿದೆ ನೋಡಿ. ಒಂದು ಪ್ರಾತಃ ಕಾಲದಲ್ಲಿ ನಮಸ್ಕಾರದಿಂದ ಪ್ರಾರಂಭವಾಗಿ, ಸೂರ್ಯೋದಯ ಆಗಿದೆಯಪ್ಪ ನಮಸ್ಕಾರ ಮಾಡೋಣ ಅಂತ ಅಲ್ಲಿಂದ ಪ್ರಾರಂಭವಾಗಿ ನಮ್ಮ ಎಲ್ಲದಕ್ಕೆ, ನಮ್ಮ ಆರೋಗ್ಯದ, ನಮ್ಮ ದಿನನಿತ್ಯದ ಪ್ರತಿ ಚರ್ಯೆಯಲ್ಲೂ ಸೂರ್ಯನ ಅನುಗ್ರಹ ಬೇಕು. ಇದನ್ನು ಸೂರ್ಯ ಪರಮಾತ್ಮ ಸೂಚಿಸ್ತಾ ಇದ್ದಾನೆ. ಅವನ ಆರಾಧನೆಯಿಂದ ನಮ್ಮೊಳಗೆ ಇಂಥದ್ದೆಲ್ಲ ಉಂಟಾಗಲಿ, ನಮ್ಮೊಳಗೆ ಅಂಥ ಶಕ್ತಿ ಬರಲಿ ಅನ್ನೋದು ಒಂದಾದರೆ, ಇನ್ನೂ ಒಂದು ಹಂತ ಇದೆ. ಸೂರ್ಯನನ್ನು ನಾವು ಪ್ರತಿ ದಿವಸ ನೋಡಿ ನಾವು ಕಲಿತುಕೊಳ್ಬೇಕಾಗಿರ್ತಕ್ಕಂಥ ಪಾಠ ಏನಪ್ಪ ಅಂದರೆ, ಸೂರ್ಯನಿಗೆ ಹಲವಾರು ಊನತೆಗಳಿದ್ದಾವೆ. ಮೊದಲನೇದಾಗಿ ಸೂರ್ಯ, ನಾನಾಗಲೇ ಹೇಳಿದೆ, ಏಕಚಕ್ರ ರಥವಾಹಕ. ಒಂದು ಚಕ್ರ ಇದೆ ಅವನ ರಥಕ್ಕೆ. ಒಂದು ಚಕ್ರದಲ್ಲಿ ಎಲ್ಲಾದರೂ ಬದುಕು ಓಡಲಿಕ್ಕೆ ಸಾಧ್ಯವ? ಒಂದು ಗಾಳಿ ಓಡಲಿಕ್ಕೆ ಸಾಧ್ಯವ? ಅಂಥ ಒಂದು ಅಸಾಧ್ಯವಾದದ್ದನ್ನು ತಾನು ರಥವನ್ನಾಗಿ ಮಾಡಿಕೊಂಡು ಸಂಚಾರಕ್ಕೆ ಹೊರಟಿದ್ದಾನೆ. ಮತ್ತು ಅವನು ಸಂಚರಿಸ್ತಾ ಇರತಕ್ಕಂಥ ರಸ್ತೆ ಹೇಗಿದೆಯಪ್ಪ ಅಂದರೆ, ಅದಕ್ಕೆ ಯಾವುದೇ ಆಧಾರ ಇಲ್ಲ. ಮೊದಲನೇದಾಗಿ ನಾವಾದರೂ ಭೂಮಿ ಮೇಲೆ ನಿಂತ್ಕೊಂಡು ಹೋರಾಟ ಮಾಡ್ತೀವಿ, ಓಡಿಬಿಡ್ತೇವೆ, ಪ್ರಯತ್ನ ಏನು ಮಾಡ್ತೀವಿ. ಸೂರ್ಯನಿಗೆ ಆಧಾರವೇ ಇಲ್ಲ. ಆಕಾಶದಲ್ಲಿದ್ದಾನವನು, ಏಕಚಕ್ರ, ಆದರೆ ಅವನಿಗೆ ಆಧಾರವೇ ಇಲ್ಲ. ಹೋಗೋದು ಹೇಗೆ? ಆದರೂ ಹೋಗುವ ಸಿದ್ಧತೆಯನ್ನು ಮಾಡಿದ್ದಾನೆ. ಮತ್ತು ಅವನ ಸಾರಥಿ ಹೇಗಿದ್ದಾನೆ ಅಂತಂದರೆ, ಅನೂರು ಅವನ ಹೆಸರು. ಊರು ಅಂದರೆ ತೊಡೆಗಳು. ಅನೂರು ಅದಿಲ್ಲ ಅವನಿಗೆ. ಚಾಲಕನಿಗೆ ಕಾಲ ಇಲ್ಲ, ಅಂಥ ಚಾಲಕನನ್ನು ಅವನು ಹೊಂದಿದ್ದಾನೆ. ಅಷ್ಟೇ ಅಲ್ಲ, ಅವನಿಗೆ ಆ ಒಂದು ರಥಕ್ಕೆ 7 ಕುದುರೆಗಳಿದ್ದಾವಂತೆ. ಒಂದು ಚಕ್ರಕ್ಕೆ ಒಂದು ಕುದುರೆ ಇದ್ದರೆ ಸಾಂಗವಾಗಿ ಹೋಗಬಹುದು. 7 ಕುದುರೆಗಳು ಒಂದೊಂದು ಕಡೆ ಚಲಿಸ್ತಾ ಇದ್ದರೆ ಯಾವ ಕಡೆ ಸಾಗೋದು? ಗುರಿ ಏನು? ಆದರೂ ಅವನು ಗುರಿ ತಪ್ಪೋದಿಲ್ಲ. ಸಾಗ್ತೀನಿ, ಗುರಿಯನ್ನು ತಲುಪ್ತೀನಿ ಅಂತಕ್ಕಂಥ ದೃಢ ನಿಶ್ಚಯ ಮಾಡಿದ್ದಾನೆ. ಅಷ್ಟೇ ಅಲ್ಲ, ಅವನ ಸಂಸಾರವನ್ನು ಗಮನಿಸಿಬಿಟ್ರೆ ತುಂಬ
ಅಸ್ತವ್ಯಸ್ತವಾಗಿದೆ. ಮಕ್ಕಳೆಲ್ಲ ಎದುರು ತಿರುಗಿ ಬಿದ್ದುಬಿಡ್ತಾ ಇದ್ದಾರೆ. ಶನೈಶ್ಚರನ ಗೊತ್ತೇ ಇದೆ ನಿಮಗೆ. ಮತ್ತು ಹೆಂಡತಿ ಗಂಡನ ತಪನೆಯನ್ನು ತಟ್ಕೊಳ್ಳೋಕ್ಕಾಗದೆ ಸಾಮಾನ್ಯವಾಗಿ ಯಾವ್ದು ನಮ್ಮ ಮನೆಗಳಲ್ಲಿ ಆಗುತ್ತಲ್ವ, ಏನೋ ಒಂದು ಸ್ವಲ್ಪ ಕಿರಿಕಿರಿ ಇರುತ್ತೆ. ಗಂಡನೋ ಹೆಂಡ್ತಿನೋ ಕಿರಿಕಿರಿ ಸಹಿಸ್ಕೊಂಡು ಹೋಗೋಣ ಅನ್ನೋದಿಲ್ಲ, ಡಿವೋರ್ಸ್ ತೊಗೊಂಡು ಹೊರಟ್ಬಿಡೋಣ. ಹಾಗೆ ಸೂರ್ಯನ ಪರಿಸ್ಥಿತಿ ಕೂಡ ಸಹಿಸ್ಕೊಳ್ಳೋಕ್ಕಾಗದೆ ಇನ್ಯಾರನ್ನೋ ತಂದುಬಿಟ್ಟು ಸಮಯ ನೀವು ಹೊರಟುಬಿಟ್ಟಿದ್ದಾಳೆ. ಪಾಪ ಇವನು ಯಾವುದನ್ನು ಮನಸ್ಸಿಗೆ ಹಚ್ಚಿಕೊಳ್ಳದೆ ಆಯಿತು ಗುರಿ ತಲುಪೋಣ, ಮುಖ್ಯ ಉದ್ದೇಶ ಏನಪ್ಪ ಅಂದರೆ ನಾನು ಬೆಳಕನ್ನು ನೀಡಬೇಕು ಜಗತ್ತಿಗೆ, ಹೀಗಾಗಿ ನಾನು ಸಾಗಬೇಕು ಅನ್ನೋ ದೃಢ ನಿಶ್ಚಯ ಇದೆ. ಹೀಗೆ ಅನೇಕ ಸಮಸ್ಯೆಗಳಿದ್ದರೂ ಕೂಡ ಸೂರ್ಯ ಯಾವುದನ್ನು ತನ್ನ ಮನಸ್ಸಿಗೆ ಹಚ್ಚಿಕೊಳ್ಳದೆ ಕೇವಲ ಕರ್ತವ್ಯ ನಿಷ್ಠೆಯಿಂದ ಅವನೇನಾದರೂ ತಪ್ಪಿ ಹೋಗಿಬಿಟ್ರೆ ಎಷ್ಟು ಪ್ರಾಣಿ ಸಂಕುಲಗಳು, ಎಷ್ಟು ಕೋಟಿ ಕೋಟಿ ಜನಸಂಕುಲ, ಅವರ ಕಥೆ ಏನು? ಹೀಗಾಗಿ ನಾನು ನನ್ನ ಕರ್ತವ್ಯ ಏನಾದರೂ ನಿಲ್ಲಿಸಿಬಿಟ್ರೆ ಜಗತ್ತು ಉಲ್ಟಾಪಲ್ಟಾ ಆಗಿಬಿಡುತ್ತೆ. ಹೀಗಾಗಿ ನಾನು ಕದಲಬಾರ್ದು ಅಂತ ಹೇಳಿ ದೃಢ ನಿಶ್ಚಯ ಮಾಡಿಕೊಂಡು ಅವನು ಸಾಗ್ತಾ ಇದ್ದಾನೆ. ಹಾಗೆ ನಮ್ಮಲ್ಲಿ ಏನೇನೋ ಕೊರತೆಗಳಿರುತ್ತೆ, ಏನೋ ಸಮಸ್ಯೆಗಳು ಬಂದು ಎರಗುತ್ತೆ. ಇದ್ಯಾವುದನ್ನು ತಲೆಗೆ ಹಚ್ಚಿಕೊಳ್ಳದೆ ನಮ್ಮ ಗುರಿ ಏನು ಆ ಕಡೆ ಸಾಗಬೇಕು. ನಾವು ಯಾವುದೋ ಬಂದು ಹೊರಗುತ್ತೆ ನಮಗೆ ನಮ್ಮ ಸಂಬಂಧಗಳಲ್ಲೇ ಸಮಸ್ಯೆ ಇರುತ್ತೆ, ಆಫೀಸುಗಳಲ್ಲಿ ನಮ್ಮ ಅಕ್ಕಪಕ್ಕ ಇರ್ತಕ್ಕಂಥವರಿಂದ ಕಿರಿಕಿರಿ ಸಮಸ್ಯೆಗಳಿರುತ್ತೆ. ಇದ್ಯಾವುದನ್ನು ನಾವು ನಚ್ಚಿಕೊಳ್ಳದೆ, ಅಂದರೆ ಹೆಚ್ಚು ಅಟ್ಯಾಚ್ಮೆಂಟ್ ಮನಸ್ಸಿಗೆ ತೆಗೆದುಕೊಳ್ಳದೆ ಗುರಿ ಏನು, ನಂದು ನನ್ನ ಕರ್ತವ್ಯ ಏನು ಅದನ್ನು ಮಾಡಬೇಕು. ಅದನ್ನು ಶ್ರದ್ಧೆಯಿಂದ ಆ ಕೆಲಸದ ಕಡೆಗೆ ಗಮನ ಕೊಡಬೇಕು. ಪ್ರತಿ ದಿವಸ ಸೂರ್ಯ ಅದಕ್ಕೆ ಸಾಕ್ಷಿಯಾಗಿ ನಿಲ್ತಿದ್ದಾನೆ. ಸೂರ್ಯೋದಯ ಆಗ್ತಾ ಇದೆ ಅಂತಂದರೆ ನೋಡಿ, ಯಾವುದು ತಲೆಗೆ ಹಚ್ಚಿಕೋಬೇಡ, ಗುರಿ ಏನು ಹೋಗು, ಗುರಿ ಕಡೆ ಸಂಚಾರ ಮಾಡು. ಮಹಾತ್ಮರ ಲಕ್ಷಣ ಇದು. ದೊಡ್ಡವರು ವಿಶ್ವದ ಅಂದರೆ ಜಗತ್ತಿನ ಪ್ರಪಂಚದ ಕಾರಣಕ್ಕಾಗಿ ಬೇರೆಯವರಿಗೆ ಹೆಚ್ಚಿನ ಜನಕ್ಕೆ ಒಳ್ಳೆಯದಾಗ್ತಾ ಇದೆ ಅಂದರೆ ತನಗೆ ಬೇಕಾದಷ್ಟು ತೊಂದರೆಗಳಾದರೂ ಚಿಂತೆ ಇಲ್ಲ, ನಾನು ತಗೋತೀನಿ ಅಂತ ಹೇಳ್ತಾರೆ, ಅನುಭವಿಸ್ತಾರೆ, ಅದನ್ನೇ ನಡ್ಕೊಳ್ತಾರೆ. ಸೂರ್ಯ ಅಂಥ ಮಹನೀಯ ಒಬ್ಬ ಕವಿವಾಣಿ ಇದು. ಬಲ್ಲಾಳ ಅಂತಕ್ಕಂಥ ಒಬ್ಬ ಕವಿ ತನ್ನ ಕಾವ್ಯದಲ್ಲಿ ರಚಿಸ್ತಾನೆ. ಇಷ್ಟೆಲ್ಲ ಊನತೆಗಳಿದ್ದು ಮಹಾತ್ಮರ ನಡಿಗೆ ಹೇಗಿರುತ್ತಪ್ಪ ಅಂದರೆ ಇದ್ಯಾವುದೂ ಹಚ್ಚಿಕೊಳ್ಳದೆ ಅವ್ರ ಪಾಡಿಗೆ ಅವ್ರ ಕರ್ತವ್ಯ ಮಾಡ್ತಾ ಇರ್ತಾರೆ. ಹೀಗಾಗಿ ಹಾಗೆ ಮಹಾತ್ಮರ ದಾರಿಯನ್ನು ನಾವು ಅನುಸರಿಸಬೇಕು, ಆ ದಾರಿಯಲ್ಲಿ ನಾವು ಸಾಗಬೇಕು. ಸೂರ್ಯನ ಈ ರಥಸಪ್ತಮಿ ಏನು ಹೇಳ್ತಾ ಇದೆಯಪ್ಪ ಅಂದರೆ ಸೂರ್ಯ ಸಂಚರಿಸ್ತಾ ಇದ್ದಾನೆ, ಅವನ ಗುರಿಯ ಕಡೆಗೆ ಯಾವ ನೋವನ್ನು ಯಾವ ಅಂಟನ್ನು ಅಂಟಿಸಿಕೊಳ್ಳದೆ ವ್ಯಥೆ ಮಾಡಿಕೊಳ್ಳದೆ ಸಾಗ್ತಾ ಇದ್ದಾನೆ. ಕಾರಣ ಜಗತ್ತಿನ ಅನುಕೂಲಕ್ಕಾಗಿ, ಒಳಿತಿಗಾಗಿ. ಹೀಗಾಗಿ ನಾವು ಕೂಡ ನಮಗಿಂತ ದೇಶ ದೊಡ್ಡದು, ನಮ್ಮ ಕುಟುಂಬಕ್ಕಿಂತ ನಮ್ಮ ಯಾವುದೋ ಆಸೆ ಆಮಿಷಗಳಿಗಿಂತ ದೇಶ ದೊಡ್ಡದು ಅಂತಕ್ಕಂಥ ಭಾವನೆಯಲ್ಲಿ ಸಮಾಜಕ್ಕೆ ಒಳ್ಳೆಯದನ್ನೇ ಮಾಡ್ತಾ ಕಿಂಚಿತ್ತಾದರೂ ಒಳ್ಳೆಯದನ್ನೇ ಮಾಡಬೇಕು ಅನ್ನೋ ಗುರಿ ಇಟ್ಟುಕೊಂಡು ನಾವು ನಮ್ಮ ಪ್ರತಿ ದಿವಸದ ದಿನಚರಿಯನ್ನು ಸಾಗಿಸಬೇಕು. ಪ್ರತಿ ದಿವಸ ಸೂರ್ಯನ ದರ್ಶನ ಮಾಡಬೇಕು. ಅವನ ಗುರಿ ಹೇಗೆ ಅವನು ಸಾಗ್ತಾ ಇದ್ದಾನೋ ಅಷ್ಟೆಲ್ಲ ಸಮಸ್ಯೆಗಳಿಟ್ಟುಕೊಂಡು ನಾವು ಹಾಗೆ ನಮ್ಮೆಲ್ಲ ಸಮಸ್ಯೆಗಳನ್ನ ಇಟ್ಟುಕೊಂಡು ನಾವು ಸಾಗಬೇಕು. ಇದು ನಿರಂತರವಾದ ಪ್ರಯಾಣ. ಇದನ್ನು ಸೂರ್ಯ ನಮಗೆ ಹೇಳ್ತಾ ಇದ್ದಾನೆ, ಪಾಠ ಪ್ರತಿ ದಿವಸ ಹೇಳ್ತಾ ಇದ್ದಾನೆ. ಮಗು ಹುಟ್ಟಿದ ಆರಭ್ಯ ನಾನು ನಿಷ್ಕ್ರಮಣ ಅಂತ ಹೇಳಿದಾನಲ್ಲ, ಅಲ್ಲಿ ಆ ಸೂರ್ಯನ ಕಿರಣಗಳ ಮೂಲಕ ನಮಗೆ ಬರೋದೇನಪ್ಪ ಅಂದರೆ ಇಂಥ ಅರಿವು. ಆ ಕಿರಣಗಳೆಲ್ಲ ಸೂರ್ಯನ ಅರಿವು, ನಮಗೆ ಕೊಡ್ತಕ್ಕಂಥ ಅರಿವಿನ ಕಿರಣಗಳು. ಅವು ಬಂದು ನಮಗೆ ನಮ್ಮ ದೇಹಕ್ಕೆ ಮನಸ್ಸಿಗೆ ಆತ್ಮಕಾರ. ಸೂರ್ಯ ಆತ್ಮ ಜಗತಸ್ತಸ್ತು ಶಶ್ಚ, ಆತ್ಮಕಾರಕ. ನಮ್ಮ ಆತ್ಮಕ್ಕೆ ಅಂತಹ ಸೂರ್ಯಕಿರಣ ಬಂದು ತಲುಪಿದರೆ ನಮ್ಮ ಆತ್ಮವು ಕೂಡ ಸೂರ್ಯಾತ್ಮವೇ ಆಗಬೇಕಲ್ವ. ಸೂರ್ಯನ ಹಾಗೆ ನಾವು ಬೆಳಗಬೇಕಲ್ವ. ನಮ್ಮ ಅಕ್ಕಪಕ್ಕ ಕನಿಷ್ಠ ನಮ್ಮ ಮನೆಗಾದರೂ ನಾವು ಬೆಳಕಾಗದೇ ಇದ್ದರೆ, ಅವನು ಜಗತ್ತಿನ ಆದ್ಯಂತವಾಗಿ ಬೆಳಗ್ತಾ ಇದ್ದಾನೆ, ಅದು ಬೇರೆ ವಿಚಾರ. ಅವನ ಮಹಾತ್ಮ. ನಾವು ಅವನ ದಾರಿಯಲ್ಲಾದರೂ ಸಾಗಬೇಕು ಈ ರಥಸಪ್ತಮಿ ದಿವಸ ಅಂಥ ಒಂದು ಗುರಿಯನ್ನು ಇಟ್ಟುಕೊಂಡು ಈ ರಥಸಪ್ತಿಯನ್ನು ಪ್ರಾರಂಭ ಮಾಡಿದ್ರೆ ನೋಡಿಪ್ಪ, ನಾವು ಪ್ರತಿ ದಿವಸ ನನಗೆ ಅದು ಕೊಡು, ಆರೋಗ್ಯ ಕೊಡು, ಮತ್ತೊಂದು ಕೊಡು, ಮಗದೊಂದು ಕೊಡು, ಇದಿದ್ದೇ ನಮಗೆ ಪ್ರತಿ ದಿವಸ ನಾವು ಚಿಕ್ಕವರಾಗ್ತಾನೇ ಇದ್ದೀವಿ. ಹೀಗಲ್ಲದೆ ನಾನು ನಿನ್ನಂತೆ ಆಗಬೇಕು ಅಂತ ಬೆಳೀಬೇಕು, ಅದು ಸೂರ್ಯನನ್ನು ಆದರ್ಶವಾಗಿ ಇಟ್ಕೊಳ್ಬೇಕು ಅನ್ನೋದನ್ನು ಸೂಚಿಸ್ತಾ ಇದೆ ಈ ರಥಸಪ್ತಮಿ. ಹೀಗಾಗಿ ಸೂರ್ಯನನ್ನು ಆದರ್ಶವಾಗಿ ಇಟ್ಕೊಳ್ಳೋಣ. ನಮ್ಮ ಕರ್ತವ್ಯಗಳನ್ನು ಎಷ್ಟೇ ಲೋಪ, ನೋವು, ದೋಷ ಏನಿದ್ರೂ ಅದನ್ನು ಯಾವುದನ್ನು ಅಂಟಿಸಿಕೊಳ್ಳದ ಹಾಗೆ ಮುಂದೆ ಸಾಗೋಣ.
ಒಳ್ಳೆಯದಾಗಲಿ. ಇವತ್ತು ಗ್ರಹಗತಿಗಳ ಸ್ಥಿತಿ ಹೇಗಿದೆ, ಅದರ ಜೊತೆಗೆ ದ್ವಾದಶ ರಾಶಿಗಳ ಮೇಲೆ ಅದು ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಶಾಸ್ತ್ರಿಗಳೇ, ಇವತ್ತಿನ ಗ್ರಹ ಸ್ಥಿತಿಗಳ ಬಗ್ಗೆ ತಿಳಿಸಿ, ಅದರ ಜೊತೆಗೆ ಮೊದಲ 6 ರಾಶಿಗಳ ಈ ದಿನದ ಫಲಾಫಲ ತಿಳಿಸೋದಾದರೆ. 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮಿಥುನ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು, ಕೇತು ಇರತಕ್ಕಂಥ ಸಿಂಹ ರಾಶಿಯಲ್ಲಿ ಮಾಂದ್ಯಬುದ್ಧಿಯಾಗಿದೆ, ಅದು ಈ ದಿವಸ ತುಲಾ ರಾಶಿಯಲ್ಲಿ. ಇನ್ನು ರವಿ, ಕುಜ ಹಾಗೂ ಬುಧ, ಶುಕ್ರರನ್ನು ಕಾಣ್ತಾ ಇದ್ವಿ, ಅದು ಮಕರ ರಾಶಿಯಲ್ಲಿ. ರಾಹು ಇರತಕ್ಕಂಥದ್ದು ಕುಂಭರಾಶಿಯಲ್ಲಿ, ಶನಿ ಮತ್ತು ಚಂದ್ರರು ಒಟ್ಟಾಗಿದ್ದಾರೆ, ಅದು ಮೀನ ರಾಶಿಯಲ್ಲಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ನಿಮಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ, ಶ್ರದ್ಧೆ ಮತ್ತು ಕಾರ್ಯಗಳಲ್ಲಿ ಒಂದು ಚಟುವಟಿಕೆ, ಕಾರ್ಯಗಳ ಉತ್ಸಾಹ ಬೇಕಲ್ಲ, ಅದು ಚೆನ್ನಾಗಿರುತ್ತೆ, ಇದರಲ್ಲಿ ಸಂಶಯ ಇಲ್ಲ. ಆದರೆ ಈ ದಿವಸ ಬಂಧುಗಳು, ಸ್ನೇಹಿತರಲ್ಲಿ ಸ್ವಲ್ಪ ಮನಸ್ತಾಪಗಳು ಬರಬಹುದು. ಅವರಿಂದ ದೂರ ಇದ್ದುಬಿಡೋಣಪ್ಪ, ಯಾಕೆ ಬೇಕು ಅವರ ಸವಾಸ, ಈ ರೀತಿಯ ಒಂದು ನಿರ್ಣಯಕ್ಕೂ ಬಂದುಬಿಡುವ ಸಾಧ್ಯತೆ ಇದೆ. ದಾಂಪತ್ಯದಲ್ಲೂ ಸ್ವಲ್ಪ ಕಿರಿಕಿರಿಯ ವಾತಾವರಣ ಸೂಚಿಸ್ತಾ ಇದೆ. ಇರಲಿ, ಸೂರ್ಯನ ಬಗ್ಗೆ ನಾವು ಕೇಳಿದ ಮೇಲೆ ಇವುಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಮುಂದೆ ಸಾಗಬೇಕಲ್ವ. ಹೀಗಾಗಿ ಅಂಥ ಒಂದು ಪ್ರೇರಣೆ ಶಕ್ತಿ ಕೊಡಲಿ ಅಂತ ಹೇಳಿ ಸೂರ್ಯನ ಪ್ರಾರ್ಥನೆ ಮಾಡಿ. ವೃಷಭ ರಾಶಿಯವರಿಗೆ ಈ ದಿವಸ ನಿಮಗೆ ಲಾಭದಾಯಕ ದಿನ. ಕನ್ಸ್ಟ್ರಕ್ಷನ್ ಫೀಲ್ಡ್ ಇರತಕ್ಕಂಥವ್ರಿಗೆ, ಹಾಲು ಹೈನು ವ್ಯಾಪಾರದಲ್ಲಿರೋರಿಗೆ ತುಂಬ ಚೆನ್ನಾಗಿದೆ, ಲಾಭದಾಯಕವಾಗಿದೆ. ಹಿರಿಯರಿಂದ ಒಳ್ಳೆಯ ಮಾರ್ಗದರ್ಶನ ಮತ್ತು ಸಹಾಯ, ಸಲಹೆ ಇದೆಲ್ಲ ತುಂಬ ಚೆನ್ನಾಗಿದೆ. ಕೆಲಸ ಕಾರ್ಯಗಳಲ್ಲೂ ಅನುಕೂಲ ಇದೆ, ಆತಂಕ ಬೇಡ. ಈ ದಿವಸ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗಬಹುದು, ಸಣ್ಣ ಪ್ರಮಾಣದಲ್ಲಿ ಸ್ವಲ್ಪ ಹುಷಾರು. ನೀವು ಕೂಡ ಆದಿತ್ಯ ಹೃದಯ ಹೇಳ್ಕೊಳ್ಳಿ, ತುಂಬ ಒಳ್ಳೆಯದು. ಆದಿತ್ಯ ಹೃದಯ ಅದು ನಿಮ್ಮ ಆತ್ಮ ಮತ್ತು ಶರೀರ ಎರಡಕ್ಕೂ ತುಂಬ ಒಳ್ಳೆಯ ಬಲವನ್ನು ಕೊಡುತ್ತೆ. ಆತ್ಮಶಕ್ತಿ ಬೇಕು ನಮಗೆ, ಅದು ಇದ್ರೇ ಮುಂದೆ ಸಾಗಲಿಕ್ಕಾಗುತ್ತೆ. ಹೀಗಾಗಿ ಆದಿತ್ಯ ಹೃದಯ ಹೇಳ್ಕೊಳ್ಳಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ದಿವಸ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ, ಸಹಾಯ, ಸಹಕಾರ ಸಿಗುತ್ತೆ, ಸಂಶಯ ಇಲ್ಲ. ಆದರೆ ಒಂದು ಸಣ್ಣ ತೊಡಕುಗಳು ಇದೆ. ಏನಂದರೆ ಮನಸ್ತಾಪ ಬರುತ್ತೆ. ಕೆಲಸ ಏನೋ ಮಾಡ್ತೀರ ಪಾಪ, ಕೆಲಸದಲ್ಲಿ ಅನುಕೂಲ ಇತ್ಯಾದಿ ಆಗುತ್ತೆ, ಆದರೆ ಯಾವುದೋ ಒಂದು ಸಣ್ಣ ಮಾತು ನಿಮಗೆ ಮನಸ್ಸಿಗೆ ನೋವು ಮಾಡೋ ಸಾಧ್ಯತೆ ಇದೆ ಈ ದಿವಸ. ಮತ್ತು ಸ್ವಲ್ಪ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮಂಕಾಗ್ಬಿಡೋದು, ಮಕ್ಕಳ ವಿಚಾರದಲ್ಲಿ ಮನಸ್ಸಿಗೆ ಸ್ವಲ್ಪ ಬೇಸರ, ಈ ರೀತಿಯ ಸಾಧ್ಯತೆ ಸೂಚಿಸ್ತಾ ಇದೆ. ಹೆಣ್ಣುಮಕ್ಕಳಿಗೆ ಸ್ವಲ್ಪ ಉದರ ಬಾಧೆ ಸೂಚಿಸ್ತಾ ಇದೆ, ಹುಷಾರು. ಪ್ರಾರ್ಥನೆಗೆ ಈ ದಿವಸ ದುರ್ಗಾ ಕವಚ ಹೇಳ್ಕೊಳ್ಳಿ. ತಪ್ಪದೆ ನೀವು ಕೂಡ ಸೂರ್ಯ ಆರಾಧನೆ ಮಾಡಿ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ, ನಿಮಗೆ ಮುಖ್ಯವಾಗಿ ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ, ಲಾಭ ಕಾಣಲಿಕ್ಕೆ ಅವಕಾಶ ಇದೆ. ಮತ್ತು ಈ ದಿವಸ ತಂದೆ ಮಕ್ಕಳಲ್ಲಿ ಒಂದು ರೀತಿಯ ಸಾಮರಸ್ಯ, ಸಣ್ಣ ಪುಟ್ಟ ಮನಸ್ತಾಪ ಇದ್ದರೂ ಅದನ್ನು ದಾಟುವ ಶಕ್ತಿ ಇದೆ. ಈ ದಿವಸ ಅನುಕೂಲ ಉಂಟಾಗುತ್ತೆ. ಶ್ರದ್ಧೆ, ಪೂಜೆ, ಪುನಸ್ಕಾರ ಇಂಥವುಗಳಲ್ಲಿ ಭಾಗಿಯಾಗ್ತಕ್ಕಂತಹ ಸಾಧ್ಯತೆ ಚೆನ್ನಾಗಿದೆ ಈ ದಿವಸ. ಮತ್ತು ಈ ದಿವಸ ನಿಮಗೆ ಬಂಧುಗಳಿಂದಲೂ ಹೆಚ್ಚಿನ ಅನುಕೂಲ ಕಾಣ್ತೀರಾ. ಈ ದಿವಸ ಸ್ವಲ್ಪ ಮಟ್ಟಿಗೆ ಪ್ರಯಾಣದಲ್ಲಿ ತೊಂದರೆ ಇದೆ, ಹುಷಾರು. ಈ ದಿವಸ ಗ್ರಾಮ ದೇವತಾ ದರ್ಶನ, ಸೂರ್ಯ ಪ್ರಾರ್ಥನೆ ಎರಡೂ ಮಾಡಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿವಸ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಚೆನ್ನಾಗಿದೆ, ಸಂಶಯ ಇಲ್ಲ. ಅದರಲ್ಲಿ ಸ್ವಲ್ಪ ಭಯದ, ಆತಂಕದ ವಾತಾವರಣ ಸೂಚಿಸ್ತಾ ಇದೆ. ಸ್ವಲ್ಪ ಅಪಮಾನಕ್ಕೆ ಒಳಗಾಗ್ತಕ್ಕಂಥದ್ದು, ಯಾರ ಸಮ್ಮುಖದಲ್ಲೋ ಅಥವಾ ಮತ್ತೆ ನೀವು ಯಾರು ಗೌರವಿಸ್ತೀರೋ ಅವ್ರ ಸಮ್ಮುಖದಲ್ಲೇ ನಿಮಗೆ ತೊಂದರೆ ಉಂಟಾಗುವ ಸಾಧ್ಯತೆ ಸೂಚಿಸ್ತಾ ಇದೆ. ಹೀಗಾಗಿ ಚರ್ಚೆ, ವಾದಗಳಿಗೆ ಹೋಗಬೇಡಿ. ಮತ್ತು ಬಹಳ ಮುಖ್ಯವಾಗಿ ನೀವು ಅಟ್ಯಾಚ್ಮೆಂಟ್, ಯಾವುದೋ ಅಂಟು ಇರುತ್ತಲ್ಲ, ಅದು ಬಾಂಧವ್ಯದ ಅಂಟುಗಳು ಮತ್ತೊಂದು, ಅದರಿಂದ ನೋವು ಅನ್ನೋದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಅದರ ಕಡೆಗೆ ಸ್ವಲ್ಪ ಹುಷಾರು, ಗಮನ ಇರಲಿ. ಭಯದ ವಾತಾವರಣ ಇದೆ ಈ ದಿವಸ. ನೀವು ತಪ್ಪದೇ ಆಂಜನೇಯನ ಪ್ರಾರ್ಥನೆ, ಸೂರ್ಯ ಪ್ರಾರ್ಥನೆ ಎರಡೂ ಮಾಡಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಚೆನ್ನಾಗೇ ಇದೆ. ನಿಮಗೆ ಹಿರಿಯರ ಮತ್ತು ಬುದ್ಧಿವಂತರ ಸಹಾಯ, ಸಹಕಾರ, ಅನುಕೂಲ, ಮಾರ್ಗದರ್ಶನ ಇದೆಲ್ಲ ತುಂಬ ಚೆನ್ನಾಗಿದೆ. ಈ ದಿವಸ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳು, ಕಿರಿಕಿರಿ ಅಂತಲ್ಲ, ಮನಸ್ಸಿಗೆ ಏನೋ ಒಂದು ಸ್ವಲ್ಪ ಸಾಮರಸ್ಯ ಇಲ್ಲದೆ ಹೋಗುತ್ತೆ, ಆ ರೀತಿಯ ಒಂದು ಲಕ್ಷಣ ಇದೆ. ಮತ್ತು ಮಾತು ಸ್ವಲ್ಪ ಒರಟಾಗಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ಏನೋ ಘರ್ಷಣೆ ಬರೋ ಸಾಧ್ಯತೆ ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಹುಷಾರಾಗಿರಿ, ಹಣಕಾಸಿನ ವಿಚಾರದಲ್ಲಿ ಎಚ್ಚರ ವಹಿಸಿ. ಆಹಾರದಲ್ಲೂ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಹೊರಗಿನ ಆಹಾರವೋ ಮತ್ತೊಂದು ಒಳ್ಳೆಯದಲ್ಲ. ಈ ದಿವಸ ಸೂರ್ಯನ ಪ್ರಾರ್ಥನೆ ಮಾಡಿ, ಮನೆಯಲ್ಲೇ ಸೂರ್ಯನಿಗೆ ಗೋಧಿ ಪಾಯಸ ಅಂದರೆ ಬಹಳ ಇಷ್ಟ. ಹಾಗಾಗಿ ಗೋಧಿ ಪಾಯಸ ಮಾಡಿ ನೈವೇದ್ಯ ಮಾಡಿ ನೀವು ಪ್ರಸಾದ ತಗೊಳ್ಳಿ. ತುಲಾರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ ಇದೆ, ಸಂಶಯ ಇಲ್ಲ. ಅದರಲ್ಲಿ ನಿಮಗೂ ಅಲ್ಲಿ ವೈರುಧ್ಯಗಳು ಇದೆ. ಕೆಲಸ ಕಾರ್ಯಗಳಲ್ಲಿ ತೊಡಕು, ನೀವೊಂದು ಕೆಲಸ ಮಾಡ್ತಾ ಇದ್ದರೆ ನಿಮ್ಮ ಪಾಡಿ ನಾನೇನು ಮಾಡ್ತಾ ಇದ್ದೀನಿ ಅಂತ ಇನ್ನೊಬ್ರು ಯಾರೋ ಬಂದು ಮಾರ್ಗದರ್ಶನ ಮಾಡ್ತಾರೆ, ಅದು ನಿಮಗೆ ಇಷ್ಟ ಆಗೋದಿಲ್ಲ. ಆ ರೀತಿಯಲ್ಲಾಗುತ್ತೆ. ಕೆಲಸದಲ್ಲಿ ತೊಡಕುಗಳನ್ನು ಸೂಚಿಸ್ತಾ ಇದೆ.
ಮತ್ತು ಈ ದಿವಸ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ. ಹೆಚ್ಚಿನ ಟೆನ್ಷನ್ಗೊಳಗಾಗ್ತೀರಾ, ಅದನ್ನು ಸೂಚಿಸ್ತಾ ಇದೆ. ಆದರೆ ಪೂಜೆ ಪುನಸ್ಕಾರ ಇವುಗಳಲ್ಲಿ ಗುರು ಹಿರಿಯರಲ್ಲಿ ಒಂದು ಶ್ರದ್ಧೆ, ಯಾವುದೋ ಒಂದು ಸಮಾರಂಭಗಳನ್ನ ಭಾಗಿಯಾಗ್ತಕ್ಕಂಥದ್ದು, ಈ ರೀತಿಯ ಶುಭ ಫಲವೂ ಇದೆ ಖಂಡಿತ. ಪ್ರಾರ್ಥನೆಗೆ ಈ ದಿವಸ ಆದಿತ್ಯ ಹೃದಯ ಹೇಳ್ಕೊಳ್ಳಿ. ವೃಶ್ಚಿಕ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ, ಧೈರ್ಯ, ಸಾಹಸ ಇವೆಲ್ಲ ಚೆನ್ನಾಗಿದೆ. ಈ ದಿವಸ ನಿಮಗೆ ಮುಖ್ಯವಾಗಿ ಈ ಔಷಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಮತ್ತು ಈ ದಿವಸ ನಿಮಗೆ ಮಾನಸಿಕವಾಗಿ ಸದೃಢತೆ ಬರುತ್ತೆ. ಹೆಣ್ಮಕ್ಕಳಿಗೆ ಸ್ವಲ್ಪ ಧೈರ್ಯ, ಆ ರೀತಿಯಲ್ಲಿ ಅನುಕೂಲ ಇದೆ. ಮುಖ್ಯವಾಗಿ ಮಕ್ಕಳಿಂದ ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಸೂಚಿಸ್ತಾ ಇದೆ ಮಕ್ಕಳ ಜೊತೆಗೆ. ಮತ್ತು ಸ್ವಲ್ಪ ಅಲೆದಾಟ, ಹೆಚ್ಚಿನ ಓಡಾಟ ಆಗ್ಬಿಡ್ತು ಅಂತ ಸುಸ್ತಾಗ್ಬಿಡ್ತೀರ, ಆ ರೀತಿಯಲ್ಲಿದೆ. ಸೂರ್ಯ ಪ್ರಾರ್ಥನೆ ಮಾಡಿ, ಅವನೂ ಓಡ್ತಾ ಇರ್ತಾನೆ, ನಮ್ಮನ್ನು ಓಡಿಸ್ತಾ ಇರ್ತಾನೆ. ಹೀಗಾಗಿ ಸುಸ್ತಾಗದೇ ಇರೋ ಹಾಗೆ ಸೂರ್ಯ ಪ್ರಾರ್ಥನೆ ಮಾಡ್ಕೋಬೇಕು ನಾವು. ಇನ್ನು ಧನುರಾಶಿ, ಧನುರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ, ಲಾಭ, ವ್ಯಾಪಾರಗಳಲ್ಲಿ ತುಂಬ ಚೆನ್ನಾಗಿದೆ ಈ ದಿವಸ. ವಿದೇಶ ಸಂಪರ್ಕ, ವಿದೇಶ ವಹಿವಾಟು ಅಥವಾ ಇನ್ನೇನು ದೂರ ಪ್ರಯಾಣ ಇವುಗಳಿಗೆ ಹೆಚ್ಚಿನ ಅನುಕೂಲ ಸೂಚಿಸ್ತಾ ಇದೆ. ಹಳ್ಳಿಗಳಲ್ಲಿ ಸಾಮರಸ್ಯ, ಪ್ರೀತಿ ವಿಶ್ವಾಸಗಳು, ಹಿರಿಯರಲ್ಲಿ, ಸ್ತ್ರೀಯರಿಗೆ ಏನು ಸ್ನೇಹಿತರು ಬಂಧುಗಳಿಂದ ಹೆಚ್ಚಿನ ಅನುಕೂಲ, ಸ್ತ್ರೀಯರಿಗೆ ಇದೆಲ್ಲ ತುಂಬ ಚೆನ್ನಾಗಿದೆ. ಈ ದಿವಸ ನಿಮ್ಮ ಪಾಲಿಗೆ ಹೆಚ್ಚಿನ ಅನುಕೂಲದಾಯಕವಾಗಿದೆ. ಪ್ರಾರ್ಥನೆಗೆ ಇಷ್ಟ ದೇವತಾರಾಧನೆ ಮಾಡಿ. ಮಕರ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತೊಡಕುಗಳು, ವಿಘ್ನಗಳನ್ನು ಸೂಚಿಸ್ತಾ ಇದೆ. ಯಾವ ಕೆಲಸ ಪ್ರಾರಂಭದಲ್ಲಿ ಸೂರ್ಯ ನಮಸ್ಕಾರ ಮಾಡೋಣ ಅಂತ ಪ್ರಾರಂಭ ಮಾಡಿದ್ರೆ ಅದಕ್ಕೊಂದು ತೊಡಕು ಬರುತ್ತೆ. ಗಣಪತಿ ಪ್ರಾರ್ಥನೆ ಮಾಡ್ಕೊಂಬಿಡಿ. ಗಣಪತಿ ನಮಸ್ಕಾರ ಸಲ್ಲಿಸಿ ದಿನಚರಿ ಪ್ರಾರಂಭ ಮಾಡಿದ್ರೆ ಬಹಳ ಒಳ್ಳೆಯದು. ಇನ್ನು ಈ ದಿವಸ ನಿಮಗೆ ಸ್ವಲ್ಪ ಸೇವಕರು, ಸಹಾಯಕರಿಂದ ಹೆಚ್ಚಿನ ಅನುಕೂಲ. ಎಲ್ಲ ಕೆಲಸ ಅವ್ರ ಮೇಲೆ ಭಾರ ಹೊರಿಸ್ಬಿಟ್ಟು ನಿಮ್ಮ ಪಾಡಿ ನೀವು ಸುಖವಾಗಿರೋದು, ಆ ರೀತಿಯಲ್ಲಿದೆ. ಆದರೆ ನಿಮಗೆ ವ್ಯಾಪಾರ ವಹಿವಾಟು ಇಂಥವರಿಗೆ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಪೆಟ್ರೋಲಿಯಂ ಕ್ಷೇತ್ರಗಳಲ್ಲಿರೋರಿಗೆ ತುಂಬ ಲಾಭದಾಯಕವಾಗಿದೆ. ಪ್ರಾರ್ಥನೆಗೆ ದಿವಸ ಗಣಪತಿ ಪ್ರಾರ್ಥನೆ ಮಾಡಿ. ಇನ್ನು ಕುಂಭರಾಶಿ, ಕುಂಭರಾಶಿಯವರಿಗೆ ದಿವಸ ಕುಟುಂಬ ಸಹಕಾರ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ದಿವಸ. ಕೆಲಸ ಕಾರ್ಯಗಳಲ್ಲೂ ಅನುಕೂಲ ಚೆನ್ನಾಗಿದೆ. ಈ ದಿವಸ ಮಕ್ಕಳ ವಿಚಾರದಲ್ಲಿ ಸಮಾಧಾನ, ಸೌಖ್ಯ, ಸಂತೋಷ ಇರುತ್ತೆ. ಈ ದಿವಸ ಸಂಗಾತಿಯಲ್ಲೂ ಸಾಮರಸ್ಯ ಕಾಣ್ತೀರಾ. ಈ ದಿವಸ ನಿಮಗೆ ಸ್ವಲ್ಪ ತಂದೆಯ ಆರೋಗ್ಯ ವ್ಯತ್ಯಾಸ ಆಗಬಹುದು, ಗಮನ ಇರಲಿ. ಮನಸ್ತಾಪಗಳು ಬರಬಹುದು, ಹುಷಾರು. ನರಸಿಂಹ ಪ್ರಾರ್ಥನೆ ಮಾಡ್ಕೊಳ್ಳಿ. ಮೀನರಾಶಿಯವರಿಗೆ ಈ ದಿವಸ ನಿಮಗೆ ಆಲಸ್ಯದ ದಿನ, ನಿದ್ದೆಯೂ ಇರುವುದಿಲ್ಲ. ನಿದ್ರಾಹೀನತೆ, ಆಲಸ್ಯ ಬಂದು ಎರಗತ್ತಿ ಯಾವ ಕೆಲಸವೂ ಮಾಡಲಿಕ್ಕೆ ಮನಸ್ಸು ಬರೋದಿಲ್ಲ, ಹಾಗಾಗುವ ಸಾಧ್ಯತೆ ಇದೆ. ಆದರೆ ಸಹಾಯ ಸಿಗುತ್ತೆ, ಕೆಲಸಗಾರರಲ್ಲಿ ಸಹಾಯ, ಅವರಿಂದ ಅನುಕೂಲ ಇತ್ಯಾದಿ ಕಾಣಲಿಕ್ಕೆ ಅವಕಾಶ ಇದೆ. ಈ ದಿವಸ ಖಿನ್ನತೆ, ಮನಸ್ಸಿಗೆ ವ್ಯಥೆ ಆಗುವ ಸಾಧ್ಯತೆ, ಅಂಥ ಸಂದರ್ಭಗಳು, ವಸ್ತು ನಷ್ಟತೆ ಇದನ್ನೆಲ್ಲ ಸೂಚಿಸ್ತಾ ಇದೆ. ಸ್ವಲ್ಪ ಧೈರ್ಯವಾಗಿರಬೇಕು. ಅದಕ್ಕೆ ಬೇಕು ಯಾವುದು ಆಧಾರ ಅಂದರೆ ಸೂರ್ಯ. ಹೀಗಾಗಿ ಸೂರ್ಯ ಪ್ರಾರ್ಥನೆ, ಅಷ್ಟೋತ್ತರ ಹೇಳ್ಕೊಳ್ಳೋದು, ಸೂರ್ಯ ನಮಸ್ಕಾರ ಮಾಡೋದು, ಇದೆಲ್ಲ ಮಾಡಿ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ, ರಥಸಪ್ತಮಿಯ ಮಹತ್ವ ಹಾಗೆ ದ್ವಾದಶ ರಾಶಿಗಳ ಫಲಾಫಲ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.